ರಾಜ್ಯದಲ್ಲಿ ನಡೆದಂತಹ SIR ಪ್ರಕ್ರಿಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅನ್ಬುಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನೀಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 4,40,35,975 ಮತದಾರರ ಹೆಸರು ಡಿಜಿಟಲೀಕರಣ ಆಗಿದೆ. ಒಟ್ಟು 1,07,96,339 ಮತದಾರರ ಹೆಸರು ಪಟ್ಟಿಯಲ್ಲಿ ಡಿಲೀಟ್ ಆಗಲಿದೆ. ಚುನಾವಣಾ ಆಯುಕ್ತ ವಿ ಅನ್ಬುಕುಮಾರ್ ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ 1,029 ಜನರಿಗೆ AEROಗಳು ನೋಟಿಸನ್ನು ನೀಡಿದ್ದಾರೆ. ನೋಟಿಸ್ ನೀಡಿದ 15 ದಿನಗಳ ಒಳಗೆ ಉತ್ತರವನ್ನು ಕೊಡಬೇಕು. ಶೇಷಾದ್ರಿಪುರಂನ ಕಚೇರಿಯಲ್ಲಿ ವಿ ಅನ್ಬುಕುಮಾರ್ ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಡ್ರಾಫ್ಟ್ ಎಲೆಕ್ಟ್ರೋಲ್ ಏನು ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮ್ಗೆ ಗೊತ್ತಿದ್ದಂಗೆ ಈಗಾಗಲೇ 4,46,35,975 ಜನರದು ಹೆಸರು ಇರ್ತದೆ. ಅದು ಮೊದಲೇ ನಾವು ಕ್ಲಾರಿಫೈ ಮಾಡಿದ್ದೀವಿ. ಯಾರ್ಯಾರು ASDO ಪಟ್ಟಿಯಲ್ಲಿ ಹೆಸರಿತ್ತು ಅವ್ರಲ್ಲಿ ಬಿಟ್ಟು ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರು ಈ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಈಗ ಆ 4,46,35,975 ಮತದಾರರ ಪೈಕಿ ಪುರುಷರು 2,21,59,240 ಇದ್ದಾರೆ. ಮಹಿಳೆಯರು 2,24,73,864 ಮತದಾರರಿದ್ದಾರೆ. ಅದರ್ಸ್ 2,871 ಮತದಾರರಿದ್ದಾರೆ. ಅದರಲ್ಲಿ 18 ವಯಸ್ಸಿಂದ 19 ವಯಸ್ಸಿಗೆ ಒಳಪಟ್ಟಿರುವ ಮತದಾರರ ಸಂಖ್ಯೆ 3,70,341. PWD ಎಲೆಕ್ಟರ್ ಪರ್ಸನ್ ವಿತ್ ಡಿಸಬಿಲಿಟಿ ಆ ಎಲೆಕ್ಟರ್ ಸಂಖ್ಯೆ 5,55,691. NRI ಎಲೆಕ್ಟರ್ಸ್ 951. ಸರ್ವೀಸ್ ಎಲೆಕ್ಟರ್ಸ್ 44,176. ಈಗ ಜನರಲ್ ಎಲೆಕ್ಟರ್ 4,44,35,975. ಸರ್ವೀಸ್ ಎಲೆಕ್ಟರ್ 44,186. ಒಟ್ಟಾರೆ 4,46,80,151 ಮತದಾರರು ಕರ್ನಾಟಕದಲ್ಲಿ ಇದ್ದಾರೆ. ಈಗಾಗಲೇ ನಾವು ತಿಳಿಸಿದಂಗೆ ಈ ಮತದಾರರ ಒಳಗೆ ಮ್ಯಾಪಿಂಗ್, ಇದರಲ್ಲಿ ಸೆಲ್ಫ್ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 1,75,97,567. ಇಟ್ ಅಮೌಂಟ್ಸ್ ಟು 39.42%. ಪ್ರೋಜನಿ ಮ್ಯಾಪಿಂಗ್ ಮಾಡಿಕೊಂಡವರ ಸಂಖ್ಯೆ 2,46,92,908. ಇಟ್ ಅಮೌಂಟ್ಸ್ ಟು 55.32%. ನೋ ಮ್ಯಾಪಿಂಗ್ ಮಾಹಿತಿ ಯಾವುದು ಕೊಡದೇ ಇರೋರ ಸಂಖ್ಯೆ 23,45,005. ವಿ ಅನ್ಬುಕುಮಾರ್ ಚುನಾವಣಾ ಆಯುಕ್ತರು ಈಗ SIR ಪ್ರಕ್ರಿಯೆ ರಾಜ್ಯದಲ್ಲಿ ಏನು ನಡೀತು ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಈಗಾಗಲೇ 1,07,00,000ಕ್ಕೂ ಹೆಚ್ಚು ಜನರು ಏನಿದ್ದಾರೆ ಅವರು ಡಿಲೀಟ್ ಲಿಸ್ಟ್ನಲ್ಲಿ ಇರುವಂಥದ್ದು. ಇವರೆಲ್ಲರ ಪಟ್ಟಿಯಿಂದ ಮತದಾರರ ಪಟ್ಟಿಯಿಂದ ಇವರ ಹೆಸರುಗಳು ಡಿಲೀಟ್ ಆಗತ್ತೆ ಅಂತೇಳಿ ಹೇಳಲಾಗಿದೆ. ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗಿದೆ. ಈಗಾಗಲೇ AEROಗಳಿಂದ 1,029 ಜನರಿಗೆ ನೋಟಿಸನ್ನು ಕೂಡ ಕೊಡಲಾಗಿರುವಂಥದ್ದು. ಆ ನೋಟಿಸಿಗೆ ಅವರು ಉತ್ತರವನ್ನು ಕೊಡಬೇಕು, ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬೇಕು. ಅದಲ್ಲದೆ ಬೇರೆ ಫಾರಂ 6 ಫಾರಂ 8ಗಳೇನಿದ್ದಾವೆ, ಬದಲಾವಣೆಗಳಿರ್ಬೋದು, ಸ್ಥಳ ಬದಲಾಗಿರ್ಬೋದು ಅಥವಾ ಹೊಸದಾಗಿ ಸೇರಿಸುವಂಥದ್ದು ಹೆಸರು ಇರ್ಬೋದು, ಇದೆಲ್ಲದಕ್ಕೂ ಕೂಡ ಈಗ ಅವಕಾಶ ಇದೆ. ಅದನ್ನು ಕೂಡ ಯಾರ್ಯಾರು ಸಂಬಂಧಪಟ್ಟವರು ಇದಕ್ಕೆ ಅರ್ಹರಿದ್ದಾರೋ ಅವರುಗಳು ಆ ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಈಗ ಅವಕಾಶ ಇರುವಂಥದ್ದು. ಆಫ್ಲೈನ್ನಲ್ಲೂ ಮಾಡೋದಕ್ಕೆ ಅವಕಾಶ ಇದೆ, ಹಾಗೆ ಆನ್ಲೈನ್ನಲ್ಲೂ ಮಾಡೋದಕ್ಕೆ ಅವಕಾಶ ಇದೆ. ಯಾರ್ಯಾರು ಸ್ಥಳಾಂತರಗೊಂಡಿದ್ದಾರೆ, ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಅಂಥವರ ಹೆಸರು SIRನಲ್ಲಿ ಈ ಪಟ್ಟಿಯಲ್ಲಿ ಬಂದಿಲ್ಲ. ಆ ಪಟ್ಟಿಯಿಂದ ಅವರ ಹೆಸರುಗಳು ಡಿಲೀಟ್ ಆಗ್ತವೆ. ASDDOನಲ್ಲಿ ಅವರದ್ದು ಹೆಸರುಗಳು ಆ ಲಿಸ್ಟಲ್ಲಿ ಬರುತ್ತೆ. ಅವರುಗಳು ಸಂಬಂಧಪಟ್ಟ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ನಾವು ಇಂಥ ಸ್ಥಳದಿಂದ ಇಂಥ ಸ್ಥಳಕ್ಕೆ ಸ್ಥಳಾಂತರವಾಗಿದ್ದೇವೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ತಮ್ಮ ಹೆಸರನ್ನು ಮತ್ತೆ ಮತದಾರರ ಪಟ್ಟಿಯಲ್ಲಿ ಬರುವಂತೆ ನೋಡಿಕೊಳ್ಳುವ ಅವಕಾಶಗಳು ಈಗ ಶುರುವಾಗಿದೆ. ಅದನ್ನು ಬಳಸ್ಕೊಳ್ಬೇಕು. 1,07,96,339 ಜನರ ಹೆಸರೇನಿದೆ ಇದು ASDDO ಲಿಸ್ಟ್ಗೆ ಸೇರಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.